ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ರಸ್ತೆಗಳ ಪರಿಸ್ಥಿತಿ ಹೇಗಿರುತ್ತೆ ಅದನ್ನ ಬಿಡಿಸಿ ಹೇಳೋ ಹಾಗಿಲ್ಲ. ಬಿಬಿಎಂಪಿ ಹೋಯ್ತು, ಇನ್ನು ಜಿಬಿಎ ಬಂತು, ಏನೋ ಒಳ್ಳೇದಾಗತ್ತೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಇಲ್ಲಿರುವಂತ ರಸ್ತೆಗಳನ್ನ ನೋಡ್ತಾ ಹೋದ್ರೆ ಅದರಲ್ಲೂ ಮಹದೇವಪುರ ವಲಯದಲ್ಲಿರುವಂತ ಈ ಪ್ರಮುಖವಾದಂತ ರಸ್ತೆ ಏನಿದೆ, ಸರ್ಜಾಪುರ ಹೂಡಿಗೆ ಕನೆಕ್ಟ್ ಆಗುವಂತ ಈ ಪ್ರಮುಖವಾದಂತ ರಸ್ತೆ ಮಾರತಳ್ಳಿ ಪ್ರಮುಖ ರಸ್ತೆಯ ಪರಿಸ್ಥಿತಿ. ಇಲ್ಲಿ ಹೋಗೋ ವೆಹಿಕಲ್ಗಳೆಲ್ಲ ಹೈ ಅಂಡ್ ವೆಹಿಕಲ್ಗಳು. ಆದ್ರೆ ಮನೆಯಿಂದ ಹೊರಗಡೆ ಆಫೀಸ್ಗೆ ಏನಾದ್ರೂ ಹೋಗೋದಾದ್ರೆ ಕಂಪ್ಲೀಟ್ ಆಗಿ ಗಾಡಿನೇ ಹಾಳಾಗೋಗಿರುತ್ತೆ. ಎಲ್ಲ ಪಾರ್ಟ್ಗಳೆಲ್ಲವೂ ಕೂಡ ಲೂಸ್ ಆಗಿ ಹಾಳಾಗಿ ರಿಪೇರಿಗೆ ಹೋಗುವಂತ ಪರಿಸ್ಥಿತಿ ನೋಡ್ಬೋದು. ನಿಮಗೆ ವೆಹಿಕಲ್ಗಳು ಮೂವ್ಮೆಂಟ್ ಕೂಡ ಕಷ್ಟ. ಯಾವ ಲೆವೆಲ್ಗೆ ಅಂತಂದ್ರೆ ಒಳಗಡೆ ಎಷ್ಟು ಆಳ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಟೂ ವೀಲರ್ನರ್ ಅಂತೂ ಅಕ್ಷರಶಃ ಅವರು ಹೇಗಂದ್ರೆ ಸಾಹಸನೆ ಮಾಡ್ಬೇಕು. ಸರ್ಕಸ್ಗಳಲ್ಲಿ ಹೇಗೆ ವೆಹಿಕಲ್ಗಳನ್ನ ಡ್ರೈವ್ ಮಾಡ್ತಾರಲ್ಲ ಅದೇ ರೀತಿ ಡ್ರೈವ್ ಮಾಡಿದ್ರೆ ಮಾತ್ರ ಇಲ್ಲಿ ಉಳಿಗಾಲ, ವೆಹಿಕಲ್ಗಳ ಮೂವ್ಮೆಂಟ್ ಆಗ್ಲಿಕ್ಕೆ ಕಷ್ಟ ಇದೆ. ಇನ್ನು ಮಳೆ ಬಂತಂದ್ರೆ ರಾತ್ರಿ ಹೊತ್ತಲ್ಲಿ ತುಂಬಾನೇ ಕಷ್ಟ ಆಗತ್ತೆ. ವೆಹಿಕಲ್ಗಳ ಮೂವ್ಮೆಂಟ್ ನೋಡಿದ್ರೆ ನಿಮಗೆ 2.5 ಅಡಿಯಷ್ಟು ಒಳಗಡೆನೆ ನೀರು ಹೊತ್ಕೊಂಡು ಸಾಕಷ್ಟು ಅವಾಂತರ ಸೃಷ್ಟಿ ಆಗ್ತಾ ಇದೆ. ಇದು ಮಾರತಳ್ಳಿ ಇರುವಂತ ಪ್ರಮುಖವಾದಂತ ರಸ್ತೆ ಪರಿಸ್ಥಿತಿ. ಈ ಬಗ್ಗೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಲ್ಲ, ಬಹಳಷ್ಟು ಸಾರಿ ಬಿಬಿಎಂಪಿ ಈ ಹಿಂದೆ ಇದ್ದಂತ ಬಿಬಿಎಂಪಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಿರುವಂತ ಜಿಬಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಆದ್ರೆ ಈ ರಸ್ತೆ ಮಾತ್ರ ಅಧ್ವಾನ, ಇನ್ನೂ ಕೂಡ ಸರಿ ಹೋಗಿಲ್ಲ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ಓಹೋ, ये थोड़ा ठीक कर दीजिए सर, ये प्रॉब्लम होता है बहुत। ವೆಹಿಕಲ್ ಎಲ್ಲ ಕಷ್ಟ ಗುರು.